ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವೀ ದಿನ ಸಕ್ಯುಲೆಂಟ್ಸ್ಗಳ ಕೇರ್ ಬಗ್ಗೆ ಮತ್ತೆ ಸಕ್ಯುಲೆಂಟ್ಸ್ಗಳ ರೀಪಾಟ್ ಬಗ್ಗೆ ತಿಳ್ಕೊಳ್ಳೋಣ. ಸಕ್ಯುಲೆಂಟ್ಸ್ ಪ್ಲಾಂಟ್ಸ್ ಅಂದರೆ ರಸಭರಿತ ಗಿಡ ಅಂತ ಹೆಸರೇ ಸೂಚಿಸುವಂತೆ ಈ ಗಿಡಗಳಲ್ಲಿ ಎಲೆ, ಕಾಂಡ ಮತ್ತು ಬೇರಿನಲ್ಲೂ ನೀರು ತುಂಬಿಕೊಂಡಿರುತ್ತೆ. ಇವುಗಳಿಗೆ ಹೆಚ್ಚು ನೀರಿನ ಅವಶ್ಯಕತೆ ಇರೋದಿಲ್ಲ. ವಾರಕ್ಕೆ 2 ಬಾರಿ ವಾಟ್ರಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಸಕ್ಯುಲೆಂಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ಯಾಕೆ ಗೊತ್ತಾ? ಚಿಕ್ಕ ಚಿಕ್ಕ ಮಗ್ಗುಗಳಲ್ಲಿ ಯಾವುದು ಸಿಗುತ್ತೋ ವೇಸ್ಟ್ ಡಬ್ಬಗಳಲ್ಲಿ ಹಾಕಿದ್ರೂ ಬರುತ್ತೆ. ಜೊತೆಗೆ ಈ ಗಿಡಗಳಿಗೆ ಹೆಚ್ಚಿನ ಕಾಂಪೋಸ್ಟ್ ಅವಶ್ಯಕತೆ ಇರಲ್ಲ, ನೀರ ಅವಶ್ಯಕತೆ ಇರಲ್ಲ. ಒಂದು ಎಲೆಯಲ್ಲೇ ಪ್ರೊಪಗೇಷನ್ ಮಾಡ್ಬೋದು. ಈಗ ಈ ಸಕ್ಯುಲೆಂಟ್ಸ್ಗಳ ಆರೈಕೆ ಬಗ್ಗೆ ತಿಳ್ಕೊಳ್ಳೋಣ. ಸಕ್ಯುಲೆಂಟ್ಸ್ಗಳಿಗೆ ಸೂರ್ಯನ ಬೆಳಕು ಸುಮಾರು 6 ಗಂಟೆಗಳ ಕಾಲ ಬೇಕಾಗುತ್ತೆ. ಬೇಸಿಗೆಯ ಸಮಯದಲ್ಲಿ ಮನೆಯೊಳಗೆ ಕಿಟಕಿ ಪಕ್ಕ ಇಕ್ಕಿದ್ರೂ ಚೆನ್ನಾಗಿ ಸರ್ವೈವ್ ಆಗ್ತವೆ ಸಕ್ಯುಲೆಂಟ್ಸ್ಗಳು. ಈ ಗಿಡಗಳಿಗೆ ಅತಿಯಾಗಿ ನೀರು ಹಾಕಬಾರ್ದು, ಅಷ್ಟೇ ಸ್ಪ್ರೇ ಕೂಡ ಮಾಡಬಾರ್ದು. ಗಿಡಗಳ ಎಲೆ ಮೇಲೆ ನೀರು ಹಾಕಬಾರ್ದು. ಈ ಗಿಡಗಳಿಗೆ ಹೆಚ್ಚು ಗೊಬ್ಬರದ ಅವಶ್ಯಕತೆ ಕೂಡ ಇರೋಲ್ಲ. ನೀರು ಜಾಸ್ತಿ ಆದರೆ ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಈ ರೀತಿ ಗಿಡಗಳ ಪಕ್ಕದಲ್ಲಿ ಹಾಕಬೇಕು ಹೊರತು ಗಿಡಗಳ ಮೇಲೆ, ಎಲೆಗಳ ಮೇಲೆ ಸ್ಪ್ರೇ ಮಾಡಬಾರ್ದು. ಈ ಸಕ್ಯುಲೆಂಟ್ಸ್ಗಳಿಗೆ ಪಕ್ಕ ಪೆಬಲ್ಸ್ ಹಾಕೋ ಉದ್ದೇಶ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕಿಂತ ಈ ಗಿಡಗಳು ಶಾರ್ಟ್ ಆಗಿರೋದ್ರಿಂದ ಎಲೆಗಳು ಮಣ್ಣಿಗೆ ತಗಲಿ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪಕ್ಕ ಪಬಲ್ಸ್ ಹಾಕೋದು. ಈಗ ಸಕ್ಯುಲೆಂಟ್ಸ್ಗಳ ಪಾಟಿಂಗ್ ಮಿಕ್ಸ್ ಏನೇನು ತಗೊಳ್ಳೋದು ಅಂತ ನೋಡೋಣ ಬನ್ನಿ. ನನ್ನ ಹತ್ರ ಅಷ್ಟೊಂದು ಸಕ್ಯುಲೆಂಟ್ಸ್ ಕಲೆಕ್ಷನ್ಸ್ ಇಲ್ಲ, ಸ್ವಲ್ಪ ಮಾತ್ರ ಇದ್ದಾವೆ. ನೋಡಿ ಎಲೆಯಲ್ಲೇ ಹೇಗೆ ಚಿಗುರು ಬಂದಿದೆ ಅಂತ, ಗಿಡ ಬಂದಿದೆ ಅಂತ. ಒಂದು ಎಲೆಯಲ್ಲಿ ಕೂಡ ಬರುತ್ತೆ. ಈ ಗಿಡ ನಾನು ತಂದು 2 ವರ್ಷ ಆಯಿತು, ಅದಷ್ಟೇ ಇದೆ. ಸಕ್ಯುಲೆಂಟ್ಸೇ ಅಷ್ಟು ಲೇಟಾಗಿ ಬೆಳೆಯೋದು. ನೋಡಿ, ಈ ಪ್ಲ್ಯಾಂಟ್ ಪಕ್ಕನೇ ಬೇಬಿ ಪ್ಲ್ಯಾಂಟ್ಗಳು ಬಂದಿದ್ದಾವೆ. ಈ ರೀತಿ ಈ ಗಿಡಗಳನ್ನು ಕೂಡ ನಾವು ಬೇರೆ ರೀಪಾಟಿಂಗ್ ಮಾಡೋಣ, ಬೇರೆ ಪಾಟ್ಗೆ ಹಾಕೋಣ. ನೋಡಿ, ಸಕ್ಯುಲೆಂಟ್ಸ್ಗಳನ್ನ ಒಂದು ಮಗ್ಗಿಗೆ ಹಾಕಿದ್ರೆ ಸಾಕು. ಡ್ರೈನೇಜ್ ಹೋಲ್ ಇರಬೇಕು ಅಂತ ಏನಿಲ್ಲ. ನನ್ನ ಹತ್ರ ಕೆಲವೊಂದು ಕ್ಯಾಪ್ಟಸ್ಗಳು ಕೂಡ ಇದೆ. ಅದರಲ್ಲಿ ಇದು ಒಂದು. ಇದನ್ನು ಕೂಡ ರೀಪಾಟ್ ಮಾಡೋಣ. ಈಗ ರೀಪಾಟಿಂಗಿಗೆ ಪಾಟಿಂಗ್ ಮಿಕ್ಸ್ ಮಾಡೋಣ. ನೀರು ಹಾಕಿದ್ರೆ ಸರಾಗವಾಗಿ ಹರಿದು ಹೋಗುವಂತೆ ರೀತಿ ನಾವು ಪಾಟಿಂಗ್ ಮಿಕ್ಸ್ ಮಾಡಿರಬೇಕು. ಅದರಿಂದ ನಾನಿಲ್ಲಿ ಮಣ್ಣನ್ನು ಕಡಿಮೆ ತಗೊಂಡಿದ್ದೀನಿ. ಇನ್ನು ಮರಳು ಮತ್ತು ಕೋಕೋಪಿಟ್ಟು ಜೊತೆಗೆ ಚಾರ್ಕೋಲ್ ತಗೊಂಡಿದ್ದೀನಿ. ಚಾರ್ಕೋಲು ಹೆಚ್ಚಿಗೆ ನೀರಾದರೆ ನೀರನ್ನ ಅಬ್ಸರ್ವ್ ಮಾಡುತ್ತೆ, ಜೊತೆಗೆ ಫಂಗಿಸೈಡ್ ಆಗೂ ಕೆಲಸ ಮಾಡುತ್ತೆ. ನಾನಿಲ್ಲಿ ಸ್ವಲ್ಪ ನೀಮ್ ಆಯಿಲ್ ಮತ್ತು ಎಕ್ಸಮ್ ಸಾಲ್ಟ್ ಕೂಡ ತಗೊಂಡಿದ್ದೀನಿ. ಇವುಗಳನ್ನು ಹಾಕೋದ್ರಿಂದ, ಎಕ್ಸಮ್ ಸಾಲ್ಟ್ ಹಾಕೋದ್ರಿಂದ ಎಲೆಗಳು ಫ್ರೆಶ್ ಆಗಿರುತ್ತೆ. ನೀಮ್ ಆಯಿಲ್ಲು ಬೇರು ಕೊಳಿದಲ್ಲೇ ಫಂಗಸ್ ಅಟ್ಯಾಕ್ ಆಗ್ದಂಗೆ ಇರೋದಕ್ಕೆ ನೋಡ್ಕೊಳ್ಳುತ್ತೆ. ಇದಷ್ಟನ್ನು ಮಿಕ್ಸ್ ಮಾಡಿ ಪಾಟ್ ಒಳಕ್ಕೆ ತುಂಬಿಕೊಳ್ಳೋಣ. ಈಗ ಡ್ರೈನೇಜ್ ಹೋಲ್ಗೆ ನಾನಿಲ್ಲಿ ಕಿಚನ್ನಲ್ಲಿ ಯೂಸ್ ಮಾಡೋ ವೈಪ್ಸ್ ಇರುತ್ತಲ್ವ, ಇವುಗಳನ್ನು ಹಳೆವಾಗಿದ್ದವನ್ನ ತಗೊಂಡು ಹಾಕ್ತಾ ಇದ್ದೀನಿ ತಳಕ್ಕೆ. ಯಾಕಂದರೆ ಇದು ನೀರು ಹೆಚ್ಚಾದರೆ ಅಬ್ಸರ್ವ್ ಮಾಡಿಟ್ಕೊಂಡಿರುತ್ತೆ, ನಿಧಾನವಾಗಿ ಮಣ್ಣಿಗೆ ಮತ್ತೆ ನೀರನ್ನು ಬಿಡುತ್ತೆ. ಅದರಿಂದ ನಾನು ಇದನ್ನ ಹಾಕೊತಿದ್ದೀನಿ. ಕೆಲವೊಬ್ಬರು ಕೆಲವೊಂದು ರೀತಿ ಹಾಕೊತಾರೆ. ನಾನಿಲ್ಲಿ ವೈಪ್ಸ್ಗಳನ್ನು ಹಾಕ್ತಾ ಇದ್ದೀನಿ.
ತಳಕ್ಕೆ ಸ್ವಲ್ಪ ಚಾರ್ಕೋಲ್ ಕೂಡ ಹಾಕ್ತಾಯಿದ್ದೀನಿ. ನಾವು ವಿದ್ಯುಲ್ ಹಾಕೋದ್ರಿಂದ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಫಂಗಸ್ ಆಗೋದಕ್ಕೆ ಬಿಡೋಲ್ಲ. ಚಾರ್ಕೋಲ್ ಬದಲು ನೀವು ಬೇಕಿದ್ದರೆ ಡೆಕೋರೇಷನಿಗೆ ಬಳಸ್ತಾರಲ್ಲ ಗ್ರೀನ್ ಸ್ಪಾಂಜು, ಇದನ್ನು ಕೂಡ ಬಳಸ್ಬೋದು. ಇದನ್ನು ಹಾಕೋದ್ರಿಂದ ನೀರಿನ ಅವಶ್ಯಕತೆ ಎಷ್ಟು ಬೇಕಾಗಲ್ಲ, ನೀರು ಕೂಡ ಹೆಚ್ಚು ವೇಸ್ಟ್ ಆಗಲ್ಲ, ನೀರನ್ನ ಅಬ್ಸರ್ವ್ ಮಾಡಿಟ್ಕೊಂಡಿರುತ್ತೆ. ಒಂದು ವಾರ ಪೂರ್ತಿ ನಾನು ಒಂದು ಸಲ ನೀರು ಹಾಕಿದ್ರೆ ಒಂದು ವಾರ ಪೂರ್ತಿ ನೀರು ಹಾಕಲ್ಲ. ಇದರಲ್ಲಿ ನೀರು ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಅದು ನಿಧಾನವಾಗಿ ನೀರ ಗಿಡಗಳಿಗೆ ಬೇರಿಗೆ ಬಿಡುತ್ತೆ. ಅದರಿಂದ ನಾನು ವಾರಕ್ಕೊಂದೇ ಸಲ ವಾಟ್ರಿಂಗ್ ಮಾಡೋದು. ಅದಕ್ಕೋಸ್ಕರ ಈ ಗ್ರೀನ್ ಸ್ಪಾಂಜ್ ಹಾಕ್ತಾ ಇದ್ದೀನಿ. ನೀರು ಕಡಿಮೆ ಇದ್ದೆ, ನೀರು ವೇಸ್ಟ್ ಆಗ್ತಿದೆ ಅನ್ನೋರು ಇದನ್ನು ಬಳಸ್ಬೋದು. ನೋಡಿಲ್ಲಿ ನಾನು ಹಳೆ ಕಾಫಿ ಕಪ್ಗಳನ್ನು ಬಳಸ್ತಾ ಇದ್ದೀನಿ. ಸಕ್ಯುಲೆಂಟ್ಸ್ಗಳಿಗೆ ಡ್ರೈನೇಜ್ ಹೋಲ್ ಇರಲೇಬೇಕು ಅಂತ ಏನಿಲ್ಲ, ಚಿಕ್ಕ ಚಿಕ್ಕ ಕಪ್ಪುಗಳಲ್ಲೂ ತುಂಬ ಚೆನ್ನಾಗಿ ಬೆಳೀತವೆ. ಅದಕ್ಕೆ ನಾನು ಈ ಕಪ್ಗಳಿಗೆ ಹಾಕ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ, ನೀರು ನಿಲ್ಲಬಾರ್ದು. ನೀರು ಅತಿಯಾಗಿ ನಿಂತರೆ ಬೇರೆಲ್ಲ ಕೊಳಿತಾ ಬರುತ್ತೆ. ಅದಕ್ಕೋಸ್ಕರ ತಳಕ್ಕೆ ಚಾರ್ಕೋಲ್ ಹಾಕಿ ಜೊತೆಗೆ ಗ್ರೀನ್ ಸ್ಪಾಂಜು ಹಾಕಿ ಮೇಲ್ಗಡೆ ಮಣ್ಣು ತುಂಬ್ತಾ ಇದ್ದೀನಿ. ಈಗ ಮಾಡೋದ್ರಿಂದಲೂ ಕೂಡ ಒಂದು ವಾರ, ಇವುಗಳಿಗೂ ಕೂಡ ಒಂದು ವಾರ ನೀರು ಹಾಕ್ಲಿದ್ರು ನಡೆಯುತ್ತೆ. ನೀವೊಂದ್ಸಲ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ಗಿಡಗಳಿಗೆ. ನನಗೆ ಈ ರೀತಿ ಮಾಡೋದ್ರಿಂದ ವರ್ಕ್ ಆಗಿದೆ ನೋಡಿ. ಈಗ ಗಿಡಗಳನ್ನು ಹಾಕೋಣ. ನಿಧಾನ ಗೋಲ್ ಮಾಡಿ ಚಿಕ್ಕದಾಗಿ ಅದಕ್ಕೆ ಗಿಡಗಳನ್ನು ಹಾಕೋಣ. ಒಂದು 4 ಇಂಚಿನ ಪಾಟ್ಗಳಾದರೂ ಕೂಡ ಸಕ್ಯುಲೆಂಟ್ಸ್ಗೆ ಸಾಕಾಗುತ್ತೆ. ಯಾಕಂದರೆ ಸಕ್ಯುಲೆಂಟ್ಸ್ಗಳ ಬೇರು ಆಳವಾಗಿ ತಳಕ್ಕೆ ಹೋಗಲ್ಲ, ಅದರಿಂದ 4 ಇಂಚ್ ಪಾಟ್ಗಳು ಸಾಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆಯಾ ಫ್ರೆಂಡ್ಸ್? ಹಾಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನೋಡಿ, ಇಲ್ಲಿ ನಾನು ಚಿಕ್ಕ ಬಾಕ್ಸಿನಲ್ಲಿ ಎಲೆಗಳಿಂದ ಸಕ್ಯುಲೆಂಟ್ಸ್ ಬೆಳೆಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಚಿಗುರು ಬಂದಿದೆ, ಚಿಕ್ಕ ಚಿಕ್ಕ ಗಿಡಗಳಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.